ಕೇಂದ್ರದ ಬಜೆಟ್ನ ನೋಡಿದೆ. ಬಡತನ ನಿವಾರಣೆ ಕುರಿತಂತೆ ಯಾವುದೇ ಗಂಭೀರ ಹೆಜ್ಜೆಯನ್ನು ಇಡೋದರಲ್ಲಿ ಪೂರ್ಣ ವಿಫಲ ಆಗಿದೆ. ಹೌಸಿಂಗ್ ಕ್ಷೇತ್ರ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ, ಸವಾಲು. ಆ ಸವಾಲನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವಂಥ ಒಂದು ಅಂಶ ಸಹಿತ ಇಲ್ಲ. ಇದು ಬಜೆಟು ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನೋ ಇದು? ಏನು ಒಂದು ರಾಜ್ಯಕ್ಕೆ ಕೊಡುವಂಥ ಡೋಲ್ಸ್? ವಾಟ್ ಹ್ಯಾವ್ ದೇ ಥಾಟ್ ಆಫ್ ದೆಮ್ಸೆಲ್ಸ್? ದಿಸ್ ಈಸ್ ನಥಿಂಗ್ ಬಟ್ ವೀಕನಿಂಗ್ ದಿ ಫೆಡ್ರಲ್ ಗವರ್ಮೆಂಟ್. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡ್ರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡ್ತಕ್ಕಂಥ, ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಏನು ಈ ಬಜೆಟ್ನಲ್ಲಿ ಕರ್ನಾಟಕ ಏನೇನೋ ಅಪೇಕ್ಷೆ ಮಾಡ್ತಾಯಿತ್ತು. ಕನಿಷ್ಠ ಪಕ್ಷ ಭದ್ರಾದಲ್ಲಿ ಹಿಂದೆ 5,000 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದರು, ಅದನ್ನು ಕೊಟ್ಟಿರಲಿಲ್ಲ. ಮತ್ತೆ ಅನೌನ್ಸ್ ಮಾಡ್ತಾರೆ, ಈ ಸಲ ಬಿಡುಗಡೆ ಮಾಡ್ತಾರೆ ಅಂಥೇಳಿ ಏನೂ ಬರಲಿಲ್ಲ. ಕೃಷ್ಣನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ರಾಷ್ಟ್ರೀಯ ಪ್ರಾಜೆಕ್ಟ್ ಮಾಡ್ತೀವಿ ಅಂಥೇಳಿ ಅವರ ನಾಯಕರುಗಳೇ ಹೇಳಿದರು, ಅದು ಎಲ್ಲಿನೂ ಕಾಣಲಿಲ್ಲ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ನಿರಾಶೆ ತಂದೊಡ್ಡತಕ್ಕಂಥ, ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಪನ್ನು, ಉತ್ಸಾಹವನ್ನು ತುಂಬದೇ ಇರತಕ್ಕಂಥ ಬಜೆಟ್ಟು ಇದು ಕೇಂದ್ರದ ಬಜೆಟ್ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಕೃಷಿಕರಿಗೆ ಏನು ತೊಂದರೆಗಳಿದಾವು, ಆ ತೊಂದರೆಗಳನ್ನು ಏನು ಅಡ್ರೆಸ್ ಮಾಡಲಿಲ್ಲ. ಮೈಕ್ರೋ ಫಿನಾನ್ಸ್, RBI ರಿಕಗ್ನೈಸ್ ಮೈಕ್ರೋ ಫಿನಾನ್ಸ್ನಿಂದ ಜನರಿಗೆ ಏನು ತೊಂದರೆ ಆಗ್ತಾಯಿದೆ, ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಆಲೋಚನೆಯೇ ಬರಲಿಲ್ವಲ್ಲ. ಆಂಧ್ರದಲ್ಲಿ ಸಮಸ್ಯೆ ಆಗಿದೆ, ತೆಲಂಗಾಣದಲ್ಲಿ ಸಮಸ್ಯೆ ಆಗಿದೆ, ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆ. RBIದವರ ನೋಂದಿತ ಮೈಕ್ರೋ ಫಿನಾನ್ಸ್ನಿಂದಾಗಿ ಏನು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೂ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಒಂದು ಚಕಾರ ಆಡದೇ ಇರತಕ್ಕಂಥ ಬಜೆಟ್. ನಮಸ್ಕಾರ. ಬಜೆಟ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಹಾಗಾದ್ರೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.